ಏಕಾದಶಿ ಅಂದ್ರೆ 11. ಪ್ರತಿ ತಿಂಗಳ ಕೃಷ್ಣ ಪಕ್ಷದಲ್ಲಿ ಒಮ್ಮೆ ಹಾಗೂ ಶುಕ್ಲ ಪಕ್ಷದಲ್ಲಿ ಒಮ್ಮೆ ಬರುವ ಏಕಾದಶಿ ಹರಿನಾಮ ಸ್ಮರಣೆಗೆ ವಿಶೇಷ. ತಿಂಗಳಲ್ಲಿ 2, ವರ್ಷದಲ್ಲಿ 24 ಏಕಾದಶಿಗಳು. ಅದರಲ್ಲಿ ಬಹು ವಿಶೇಷ ಧನುರ್ಮಾಸದಲ್ಲಿ ಬರುವ ವೈಕುಂಠ ಏಕಾದಶಿ. ಈ ದಿನ ಸ್ವರ್ಗದ ಬಾಗಿಲು ತೆರೆದೇ ಇರುತ್ತೆ. ಈ ದಿನ ಸತ್ತವರು ನೇರ ಭಗವಂತನ ಪಾದವನ್ನ ಸೇರ್ತಾರೆ, ಅವರಿಗೆ ಮೋಕ್ಷ ಲಭಿಸುತ್ತೆ. ಇದು ನಂಬಿಕೆ. ವಿಷ್ಣು ಪುರಾಣ ವೈಕುಂಠ ಏಕಾದಶಿ ಬಗ್ಗೆ ಏನ್ ಹೇಳುತ್ತೆ ನೋಡಿ. ಮುರಾ ಅನ್ನೋ ಅಸುರನ ಕಾಟದಿಂದ ಬೇಸಿತ್ತಂತ ದೇವತೆಯರು ತಮ್ಮ ರಕ್ಷಣೆಗಾಗಿ ವಿಷ್ಣುವಿನ ಮೊರೆ ಹೋಗ್ತಾರೆ. ಆಗ ವಿಷ್ಣು ಮುರನ ವಿರುದ್ಧ ಯುದ್ಧವನ್ನ ಪ್ರಾರಂಭಿಸ್ತಾನೆ. ಆದ್ರೆ ಮುರಾ ಸಹ ಬಲಶಾಲಿಯಾದ ಅಸುರನಾಗಿದ್ದ. ಯುದ್ಧ ಬಹಳಷ್ಟು ಸಮಯ ನಡೆದ್ರು ಯಾರಿಗೂ ಜಯ ಸಿಗದೆ ಕೊನೆಗೆ ವಿಷ್ಣು ವಿಶ್ರಾಂತಿಗೆ ಸ್ವಲ್ಪ ಹೊತ್ತು ನಿದ್ರಿಸೋ ಸಮಯದಲ್ಲಿ ಆತನ ದೇಹದಿಂದ ಆತನದ್ದೇ ಹೆಣ್ಣಿನ ಅಂಶ ಮಾಯೆ ಹೊರಬಂದು ಆಕೆ ಮುರನನ್ನ ಸಂಹಾರ ಮಾಡುತ್ತಾಳೆ. ಈಕೆಯ ತೀಕ್ಷ್ಣ ದೃಷ್ಟಿಗೆ ಮುರ ಸುಟ್ಟು ಭಸ್ಮವಾಗಿ ಹೋಗ್ತಾನೆ. ವಿಷ್ಣು ಎಚ್ಚರಗೊಂಡವನೇ ತನ್ನ ದೇಹದಿಂದಲೇ ಹೊರಬಂದ ಆತನ ಫೆಮಿನೈನ್ ಎನರ್ಜಿ ಹೆಣ್ಣಿನ ಶಕ್ತಿಯ ಈ ಕೆಲಸಕ್ಕೆ ಅಚ್ಚರಿಗೊಂಡು ಖುಷಿಯಿಂದ ಆಕೆಗೆ ಏಕಾದಶಿ ಎನ್ನೋ ಹೆಸರನ್ನಿಟ್ಟು ಆಕೆಗೆ ಏನ್ ಬೇಕೋ ಆ ವರವನ್ನ ಕೇಳಲು ಸೂಚಿಸ್ತಾನೆ. ನಾನು ಮುರನನ್ನ ಸಂಹಾರ ಮಾಡಿದಂಥ ಈ ದಿನ ನಿನ್ನನ್ನ ಆರಾಧಿಸೋ ಅಷ್ಟೂ ಭಕ್ತರಿಗೆ ವೈಕುಂಠದ ದ್ವಾರ ತೆರೆದೇ ಇದ್ದು ಅವರ ಪಾಪಕರ್ಮಗಳೆಲ್ಲಾ ತೀರಿ ಅವರಿಗೆ ಮೋಕ್ಷ ಲಭಿಸಲಿ ಅಂತ ಕೇಳ್ಕೊತಾಳೆ. ಹಾಗೂ ಅಂದಿನಿಂದ ಏಕಾದಶಿಯ ಕೋರಿಕೆಯಂತೆ ವೈಕುಂಠ ದ್ವಾರ ಸರ್ವರಿಗೂ ತೆರೆದಿರೋ ಈ ದಿನ ವೈಕುಂಠ ಏಕಾದಶಿ ಆಯ್ತು.